ಅಲ್ಲಲ್ಲ, ನಾನು ಖಂಡಿತವಾಗಿ ಎಲ್ಲರನ್ನ ಮನವೊಲಿಸಿ ಆ ಕಡೆ ಇದ್ದಂತವ್ರು ಈ ಕಡೆ ಇದ್ದಂತವ್ರು ನಾವಂತೂ ಯಾ ಕಡೆ ಇದ್ದಂತವ್ರಲ್ಲ, ಪಾರ್ಟಿ ಜೊತೆಲಿ ಇದ್ದಂತವ್ರು. ಇವಾಗ ಏನಾಗಿದೆ, ಎರಡು ಬಣಗಳಾಗಿ ಎರಡು ಗುಂಪುಗಳಾಗಿ ಎಲ್ಲಾ ಕಡೆ ಕೂಡ ಏನು ಈ ರೀತಿ ಆಗ್ತಾ ಇದೆ. ನಾವು ಇವ್ ನೋಡಿ, ಅವ್ರಿಗಾದ್ರೆ ಇವ್ರ ಕೋಪ, ಇವ್ರಿಗಾದ್ರೆ ಅವ್ರಿಗೆ ಕೋಪ, ಎಲ್ಲಾ ಕಲ್ತು ಏನಾಗುತ್ತೆ, ಪಾರ್ಟಿಗೆ ನುಕ್ಸಾನ್ ಆಗುತ್ತೆ. ಪಾರ್ಟಿಗೆ ನುಕ್ಸಾನ್ ಆದ್ರೆ ಏನಾಗುತ್ತೆ, ಈ ನಾಡಿನಲ್ಲಿದ್ದಂತ ಜನರಿಗೆ ನುಕ್ಸಾನ್ ಆಗುತ್ತೆ. ವಾತಾವರಣ ಇಷ್ಟು ಚಲೋ ಇದೆ, ವಾತಾವರಣ ಎಲ್ಲಿ ಹೋದ್ರೆ ಕೂಡ ಕಾಂಗ್ರೆಸ್ ನ ತಿರಸ್ಕಾರವನ್ನು ಮಾಡ್ತಾ ಇದಾರ. ಕಾಂಗ್ರೆಸ್ ಬೇಡಪ್ಪ ಅನ್ನಂತ ಪರಿಸ್ಥಿತಿಗೆ ಬಂದಾರ. ಈ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಹಿಂಗ ಆದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನೋವು ಆಗುತ್ತೆ, ಈ ನಾಡಿನ ಜನರಿಗೆ ನೋವು ಆಗುತ್ತೆ. ಸರ್, ಈಗ ಈ ಒಂದು ಯತ್ನಾಳ್ ಅವರಿಗೆ ನಿಲ್ಲುತ್ತಾ ಉಚ್ಚಾಟನೆ ಅನ್ನೋದು ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ನಾನು ಪಾರ್ಟಿಯಲ್ಲಿ ಅಷ್ಟು ಸೀನಿಯರ್, ಪಾರ್ಟಿಯಲ್ಲಿ ಅಧಿಕ ಒಂದು ಜವಾಬ್ದಾರಿ ಇರೋಂತ ಒಂದು ಸ್ಥಾನದಲ್ಲಿ ಇದ್ದಂತವನಲ್ಲ. ಒಬ್ಬ ಸಾಮಾನ್ಯವಾದಂತ ಕಾರ್ಯಕರ್ತನಾಗಿ ನನ್ನ ಮಾತುಗಳೇನಿದೆ ಅದು ವಿಚಾರಗಳನ್ನು ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ರಾಜ್ಯ ನಾಯಕರು ಅದರಿಂದಾಗಿ ನಿಮ್ ಗಮನಕ್ಕೆ ಬಂದಿರಬಹುದೇನೋ ಅಂತ ಅನ್ಕೊಂಡು. ಇಲ್ಲ ರೀ, ನಾನು ಯಾವುದೇ ಗಮನಕ್ಕೆ ಬಂದಿಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡನ ಭೇಟಿ ಆಗಿದ್ದಾರೆ ಸರ್. ಎಲ್ಲೋ ಒಂದ್ ಕಡೆಗೆ ಅವರು ಕೂಡ ಸಾಕಷ್ಟು ನೋಡ್ರಿ, ನೋಡ್ರಿ, ಅಸಮಾಧಾನ ಅನ್ನೋದು ಇರೋದೇ ಇಲ್ಲ. ಅವರು ಸರ್ಕಾರ ಇದೆ, ಅವರಲ್ಲಿ ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ. ಅವ್ರು ಕೂಡ ಬಹುಶಃ PWD ಮಂತ್ರಿನ ಆಗಿದಾರ. ಅವ್ರು ಏನೇನೋ ನ್ಯಾಷನಲ್ ಹೈವೇಸ್, ಸ್ಟೇಟು, ಸೆಂಟ್ರಲ್ ಅವೆಲ್ಲ ಇರ್ತಾರ್ರಿ. ಓದಂತ ಟೈಮಲ್ಲಿ, ಅಲ್ಲಿ ಡೆಲ್ಲಿಗೆ ಹೋದಂತ ಟೈಮಲ್ಲಿ ಮಂತ್ರಿಗಳ ಹತ್ರ ಮಾತಾಡೋದು, ಸೇರೋದು, ಕೂಡೋದು, ಅವ್ರ ಮನೆಗೆ ಹೋಗೋದು ಸಹಜ ಇರ್ತದ್ರಿ. ಅದೇನು ಅದರಿಂದ ಏನಿಲ್ಲ. ಅಲ್ಲ, ದೇವೇಗೌಡ ನಮ್ಮ ದೇಶದ ಪ್ರಧಾನಮಂತ್ರಿಗಳ್ರಿ, ಹೋಗ್ಲೇಬೇಕಾಗುತ್ತೆ. ನಾವು ಯಾರೇ ಪಾರ್ಟಿಯವರಾಗ್ಲಿ ಇವತ್ತು ಹೋಗ್ಲೇಬೇಕಾಗುತ್ತೆ, ಅವ್ರ ಆಶೀರ್ವಾದ ಪಡ್ಕೋಬೇಕು. ಅದ್ರಲ್ಲಿ ತಪ್ಪನ್ನೋದಕ್ಕೆ ಏನ್ ಬರುತ್ತೆ. ಥ್ಯಾಂಕ್ ಯು ಸರ್.